ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ. ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ಈ ಸುಂದರ ವೇದಿಕೆಯ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವ ಮೈಸೂರು ದಸರಾ ವಸ್ತು ಪ್ರದರ್ಶನದ ಉಪಸಮಿತಿಯ ಕಲ್ಚರಲ್ ಕಮಿಟಿಯ ಅಧ್ಯಕ್ಷರಾದ ರಘುನಾಥ್ ಅವರೇ, ನನ್ನ ಸ್ನೇಹಿತರು ಹಾಗೂ ಮಾಜಿ ಮುಖ್ಯಮಂತ್ರಿಯವರ ಅಕ್ರಮ್ ಅವರೇ, ಚಂದ್ರರವರೇ, ಈ ಕಾರ್ಯಕ್ರಮವನ್ನು ಮಾಡಲೇಬೇಕು ಅಂತ ಮತ ಹೇಳಿ ಇವತ್ತು ನಮ್ಮ ಮುಂದೆ ಇಷ್ಟೆಲ್ಲ ಆಟಗಳನ್ನ ನಡೆಸಿ ಇವತ್ತು ಈ ಕಾರ್ಯಕ್ರಮ ನಡೆಸೋಕ್ಕೆ ಪ್ರಯತ್ನ ಮಾಡಿದಂಥ ಸುಹೇಲ್ ಬೇಗ್ ಅವರೇ, ಈಶ್ವರ ಅವರೇ, ಯಾದವ್ ಅವರೇ, ಮನ್ಸೂರ್ ಅಲಿ ಅವರೇ, ಈ ಸಮಿತಿಯ ಎಲ್ಲ ಸದಸ್ಯರುಗಳೇ, ಈ ಉಪಸ್ಥಿತರು ಎಲ್ಲ ಗಣ್ಯರೇ, ಯಾಕಂದರೆ ಎಲ್ಲ ಸಮಾಜ ಇದ್ದಾರೆ. ಮತ್ತೆ ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ಬಂದಿರುವ ಆರ್ಟಿಸ್ಟ್ಗಳೇ, ಇವತ್ತು ಅಜೀಬ್ ಖಾನ್ ಕೆ ನಾಮ ಅಂತ ಹೇಳಿ ನಮ್ಮ ಕಲ್ಚರಲ್ ಉಪಸಮಿತಿ ವತಿಯಿಂದ ಸುಹೇಲ್ ಬೇಗ್ ಅವರೆಲ್ಲ ಸೇರಿ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಬಹುಶಃ ನಾವು ನೋಡ್ತಾ ಇರಬಹುದು, ವಸ್ತು ಪ್ರದರ್ಶನದಲ್ಲಿ ಸುಮಾರು 1 ವರ್ಷದಿಂದ ದಿನನಿತ್ಯ ಒಂದಲ್ಲ ಒಂದು ಕಾರ್ಯಕ್ರಮ ನಡೀತಾನೆ ಬರ್ತಾ ಇದೆ. ಅದು ಎಲ್ಲ ಕಾರ್ಯಕ್ರಮಗಳು ಹೆಚ್ಚು ಕಡಿಮೆ ಒಳ್ಳೆಯದಾಗಿ ಆಗ್ತಾ ಇದೆ. ಇದು ಟಾಕ್ ಆಫ್ ದಿ ಟೌನ್ ಅಂತ ಉಳ್ಕೊಂಡಿದೆ. ಬಹುಶಃ ಇವತ್ತಿನ ಕಾರ್ಯಕ್ರಮಗಳು ಅದೇ ರೀತಿ ನಾಳೆ ಪತ್ರಿಕೆಯಲ್ಲಿ ಮತ್ತು ಜನರ ಬಗ್ಗೆ ಟಾಕ್ ಆಫ್ ದಿ ಟೌನ್ ಅಂತ ನಾವೇನು ಹೇಳ್ತೀವಿ ಆ ಬಾಯಿ ಮಾತಾಗಿರ್ಬೇಕು ಅಂತ ನಾನು ಅನ್ಕೊಂಡಿದ್ದೆ. ಬಹುಶಃ ತಾವೆಲ್ಲ ಮಾಡ್ತೀರಾ. ಇವತ್ತು ತಾವೆಲ್ಲ ಒಳ್ಳೆ ಕಾರ್ಯಕ್ರಮ ಬಂದಿದ್ದೀರಾ. ನಾವು ಭಾಷಣ ಮಾಡೋದಕ್ಕಿಂತ ಮುಖ್ಯ ಈ ಕಾರ್ಯಕ್ರಮ ಕೇಳಬೇಕು, ನೋಡಬೇಕು, ಯಾವ ರೀತಿ ಆರ್ಟಿಸ್ಟ್ಗಳು ಬಂದು ಹಾಡ್ತಾರೆ, ಹಳೆ ಹಾಡುಗಳು, ಹೊಸ ಹಾಡುಗಳು ಎಲ್ಲ ಕಾಂಬಿನೇಷನ್ ಮಾಡ್ತಾ ಇದ್ದಾರೆ. ಕನ್ನಡ ಮತ್ತು ಹಿಂದಿ ಎರಡು ಭಾಷೆಯಲ್ಲೂ ಇವತ್ತು ಈ ಹಾಡುಗಳನ್ನು ಹಾಡ್ತಾ ಇದ್ದಾರೆ. ದಯಮಾಡಿ ತಾವು ಕೊಲೆ ತಂದು ಇಲ್ಲೇ ಇದ್ದು ಎಲ್ಲ ಕಲಾವಿದರಿಗೆ ಪ್ರೋತ್ಸಾಹಿಸಿ, ಯಾಕಂದರೆ ಅವರು ಬಂದಿರೋದು ನಿಮಗೋಸ್ಕರ. ತಾವುಗಳು ಮುಂದೆ ಕೂತ್ಕೊಂಡು ಅವ್ರು ಹಾಡಿರೋದನ್ನು ಕೇಳಿ ಪ್ರೋತ್ಸಾಹ ಅವರು ಕೊಡಲಿದ್ರೆ ಅವ್ರು ಹಾಡಿದ್ರೆ ಹಾಗೆ ಅರ್ಧಂಬರ್ಧ ಮಾಡಿ ಹೊರಡ್ತಾರೆ ಕಾರ್ಯಕ್ರಮ. ಬಹುಶಃ ಈಗ ಈ ವೇದಿಕೆಯಲ್ಲಿ ಯಾವುದೂ ಕಾರ್ಯಕ್ರಮ ಆ ರೀತಿ ಆಗಿಲ್ಲ, ಇದು ಆಗಲ್ಲ. ಎಲ್ಲ ಒಳ್ಳೆ ಜನ ಸೇರಿ ಈ ಸಿಂಗರ್ಸ್ಗಳಿಗೆ ಇಲ್ಲ ಆರ್ಟಿಸ್ಟ್ಗಳು ಏನು ಬಂದು ಲೈಫ್ ಆರ್ಟಿಸ್ಟ್ ಅಂತ ನಾವೇನು ಹೇಳ್ತಾ ಇದ್ದೀವಿ. ಇವರು ಹೆಚ್ಚು ಕಡಿಮೆ ಎಷ್ಟು ಜನ ಬಂದಿರೋದು? 12 ಜನ. ಬಹುಶಃ ಈ ಮ್ಯೂಸಿಷಿಯನ್ಸ್ಗಳು 12 ಜನ, ಸಿಂಗರ್ಸ್ 10 ಜನ ಇದ್ದಾರೆ. ದೊಡ್ಡ ಕಾರ್ಯಕ್ರಮನೇ ಸಮಯ ಸಿಗೋದು ಅಷ್ಟೇ. ಬಹುಶಃ ಈ ಕಾರ್ಯಕ್ರಮ ಇವತ್ತು 11 ಗಂಟೆ ನಡೀತದೆ ಅಂತ ಕಾಣಿಸ್ತಾ ಇದೆ. 11:30 ಕಾಣಿಸ್ತಾ ಇದೆ. ನಾವೆಲ್ಲರೂ ಸೇರಿ ಈ ಕಾರ್ಯಕ್ರಮಕ್ಕೆ ಪೂರ್ತಿ ಚಪ್ಪಾಳೆ ಮುಖಾಂತರ ನಮ್ಮ ಆರ್ಟಿಸ್ಟ್ಗಳನ್ನ ಆಗಾಗ ಸಹಕರಿಸಬೇಕು ಅಂತ ಕೇಳ್ತಾ, ಮತ್ತೊಮ್ಮೆ ಸುಹೇಲ್ ಮತ್ತೆ ಅವ್ರ ಈ ಟೀಮು, ಕಲ್ಚರಲ್ ಕಮಿಟಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯಾಧ್ಯಕ್ಷರು ಎಲ್ಲರೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. दोस्तों, जैसा कि आप सबको मालूम है, तकरीबन मैसूर दशहरा एग्जीबिशन खुलने के बाद हर दिन एक नए तरीके का प्रोग्राम यहाँ पर चलता आया है और हर प्रोग्राम मैसूर शहर के अंदर
उसकी दाद देने वाला प्रोग्राम हो चुका है और दूसरे दिन ही जो प्रोग्राम यहाँ पर होता है उसके बारे में चर्चे होते हैं मंजूर किया था। तो मैं समझता हूँ आज का ये प्रोग्राम जो शहर के लिए जद्दोजहद कर आज ये प्रोग्राम करना ही है बोलकर आज ये दूसरा प्रोग्राम था इस स्टेज पर। आज 3 प्रोग्राम है, 3 प्रोग्रामों को कैंसिल करवा कर ये प्रोग्राम करना होकर प्रोग्राम रखा गया है। मैं शुक्रगुजार हूँ शहर का और उनकी टीम का और उनके साथ साथ कल्चरल कमेटी के चेयरमैन अध्यक्ष का और उनके साथ वाइस प्रेसिडेंट, वर्किंग प्रेसिडेंट और पूरे प्रोग्राम का शुक्रगुजार हूँ। ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀಗರಿ ನಿಮ್ಮ ಮನದಾಳದ ಗರಿ. ಶ್ರೀಗರಿ ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ನಿಮ್ಮ ಮನದಾಳದ ಗರಿ.